ಹಾಯ್ ನಮಸ್ಕಾರ ಎಲ್ಲರಿಗೂ ಗುರು. ಇವತ್ತಿನ ಟಾಪಿಕ್ ಏನಂತಂದ್ರೆ ನೋ ಒನ್ ವಿಲ್ ಕಮ್ ಟು ಸೇವ್ ಯು. ಯಾರು ಬರಲ್ಲ ಗುರು ನಿನ್ನ ಜೀವನದಲ್ಲಿ ಕಷ್ಟ ಟೈಮಲ್ಲಿ, ಅದ್ರಲ್ಲಿ ಎಕ್ಸ್ಪೆಷಲಿ ಇನ್ನೊಬ್ಬನೇ ನಿಂತಿರ್ತಿ. ಹೆಂಗ್ ನಿಂತಿರ್ತಿ ಅಂದ್ರೆ ವುಲ್ಫ್ ನಿಂತಂಗೆ ನಿಂತಿರ್ತಿ. ಈ ಟಾಪಿಕ್ ನಿನ್ಗೆ ಎಲ್ಲೋ ಒಂದು ಚೂರು ಬೋರ್ಡ್ ಇಲ್ಲ, ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಕೊನೆ ತನಕ ನೋಡ್ತಾ ಇರು. ನೋಡ ಮಗ, ಒಬ್ಬ ನಾರ್ಮಲ್ ವ್ಯಕ್ತಿಗೆ ಫೈನಾನ್ಷಿಯಲ್ ಮತ್ತೆ ಹೆಲ್ತಿಗೆ ಸಪೋರ್ಟ್ ಬೇಕೇ ಬೇಕು. ಮಿಸ್ಟೇಕ್ ಹೆಲ್ತಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅದ ಪೈಸಾ ಮನಿ ಫೈನಾನ್ಷಿಯಲ್ ಸಪೋರ್ಟ್ ಮಾಡಲೇಬೇಕಂತ ಡಿಪೆಂಡ್ ಯಾಕೆ ಆಗಿರ್ತೀಯಪ್ಪ ನೀನು? ಯಾಕೆ ಆಗಿರ್ಬೇಕು ನೀನು? ಯಾರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ. ನಿನಗೆ ನೀನೇ ಓಕೆ. ನಿನ್ನ ಪ್ರಕಾರ ಒಬ್ರು ಸಪೋರ್ಟ್ ಬೇಕೇ ಇರ್ಬೋದು. ಎಲ್ಲರಿಗೂ ಮಾಡ್ಬೋದು, ಅವ್ನು ಎಲ್ಲರಿಗೂ ಮಾಡ್ಬೋದು ನಿನಗೆ ಸಪೋರ್ಟ್. ಅಟ್ಲೀಸ್ಟ್ ಒಂದು ರೇಂಜ್ ಅವ್ನು ಪೀಕ್ ಇಲ್ಲೋರು ಬರೋರು ಮಾಡ್ಬೋದು. ಲಾಸ್ಟಲ್ಲಿ ನೀನೇ ಮಗ. ನೀನೇನು ಎಫರ್ಟ್ ಹಾಕಿರ್ತಿ, ನೀನು ಏನು ಇಲ್ಲೋರ್ಗೆ ಅಚೀವ್ ಮಾಡಿರ್ತಿ, ಅದೇ ಡಿಪೆಂಡ್ ಆಗೋದು. ಯಾರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡ. ನಿನಗೇನು ಅನಿಸುತ್ತೆ ಅದು ಮಾಡ್ಕೊಂತ ಹೋಗ್ತಿರು. ಬಟ್ ಎವ್ರಿ ಸೆಕೆಂಡ್ ನಿನ್ನ ತಲೆಯಲ್ಲಿ ಓಡ್ತಿರೋದು ಮನಿ 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 ಅಂತ. ಅದೊಂದು ಆ ವರ್ಡ್ ಕೇಳಿದಾಗೆಲ್ಲನೂ ಏನೋ ಒಂದು ಸ್ಪೆಷಾಲಿಟಿ ನಿನ್ನ ತಲೆಯಲ್ಲಿ ಓಡ್ತಿರೋಕು. ಅವಾಗನೇ ನಿನ್ನ ಹೆಲ್ತ್, ವೆಲ್ತ್, ಫೈನಾನ್ಷಿಯಲ್ ಆಟೋಮೆಟಿಕ್ ಬಿಲ್ಡ್ ಆಗ್ತಾ ಇರುತ್ತೆ. ಈ ಏನ ಇದೊಂದು ಫಾರ್ಮಲ್ ಇದ್ದಂಗೆ, ಮನಿ 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 ಅಂತ ಕಿವಿಗೆ ತುಂಬ್ಕೊಂತ ಇರೋಕು. ಇಲ್ಲಾಂದ್ರೆ ಈ ಫಾರ್ಮಲ್ ನಿಂಗೆ ಗೊತ್ತಿಲ್ಲ ಅಂದ್ರೆ ನೀನು ಬದುಕಿರೋದೇ ವೇಸ್ಟ್. ರಿಯಲಿ ಮಗ, ಈ 2026 ಮನಿ 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 ಅನ್ನೋ ಫಾರ್ಮುಲಾ ಮಾತ್ರ ಕಂಪಲ್ಸರಿ ಗೊತ್ತಿರೋಕು. ಗೊತ್ತು ಮಾಡಿಸ್ಬೇಕು ನೀನು, ಗೊತ್ತು ಮಾಡಲೇಬೇಕು. ಏನು ಗುರು ನೀನು ಪದೇ ಪದೇ ಮನಿ 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 ಅಂತ ಅಂತೀಯ? ನನಗೆ ರಿಲೇಷನ್ಸ್ ಇದ್ದಾರೆ, ಫ್ಯಾಮಿಲಿ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಕೇಳಂಗೆ ಕೊಡಂಗೆ ದುಡ್ಡಿದೆ ಅವ್ರ ಹತ್ರ ಅಮೌಂಟ್ ಇರ್ಬೋದು, ಪರವಾಗಿಲ್ಲ. ಇನ್ನು ಸ್ವಲ್ಪ ನಂಗೆ ಹೇಳು ಪ್ರಾಕ್ಟಿಕಲಿಗೆ. ಏಜ್ ಬರ್ತಾ ಕಮ್ಮಿ ಆಗುತ್ತೆ ಇಲ್ಲ ಇನ್ಕ್ರೀಸ್ ಆಗುತ್ತೆ? ಇನ್ಕ್ರೀಸ್ ಆಗುತ್ತಾನೆ. ನಿಮ್ಮ ತಂದೆ ತಾಯಿಗೆ ವಯಸ್ಸಾಗುತ್ತಾ? ಇವತ್ತಿಲ್ಲ ನಾಳೆ ನಿನಗೂ ಅವರು ನಿಮ್ಮ ಮೇಲೆ ಡಿಪೆಂಡ್ ಆಗ್ತಾರ. ನನ್ನ ಮಗ ಇದ್ದಾನೆ, ಅವ್ರಿಗೂ ಐಡಿಯಾಸ್ ಐತೆ ದುಡ್ಡು ಮಾಡೋದಂತ. ಬಟ್ ನಿನಗೊಂದು ಚೂರು ಅರಿವೇ ಇಲ್ಲ ಮನಿ ಮಾಡೋದು. ಇನ್ನು ಅಮೌಂಟ್ ಕೊಟ್ಟರೆ ಹೆಂಗೆ ಲಾಸ್ ಮಾಡೋಕಂತ ಕೇಳು. ಫಸ್ಟ್ ನೀನು ಅನ್ಕೋಬೋದು, ದುಡ್ಡಿಲ್ಲ ಅಂದ್ರೆ ಬಿಡಪ್ಪ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅಂತ. ಕೊಡ್ತಾರೆ, ಇಲ್ಲ ಅನ್ನಲ್ಲ. ಇವತ್ತಿಂದ ಕೊನೆಯದವರೆಗೂ ಕೊಡ್ತಾರೆ. ಒನ್ ಟೈಮ್ ಅವ್ನು ಕೊಟ್ಟರೆ ನಿನ್ಸ್ದ ಅಂದ್ರೆ ನಿನಗೇನು ಅನ್ಸುತ್ತೆ? ಅವ್ನು ಕೆಟ್ಟವನು, ಇಷ್ಟು ದಿನ ಅವ್ನು ಸಹಾಯ ಮಾಡಿ ನಿನ್ಗೆ ಕಾಣಲ್ಲ. ಒನ್ ಟೈಮ್ ಅವ್ನ ಕೈ ಎತ್ತಾನಲ್ಲ, ಅವಾಗ ನನ್ನ ಫ್ರೆಂಡೇ ಇರ್ಲಪ್ಪ. ಯಾರ ಮೇಲೆ ಡಿಪೆಂಡ್ ಆಗಿ ಮಾಡಿದ ಮಗ. ನಿನ್ನ ಮೇಲೆ ನೀನೇ ನಿಂದಿರ್ಬೇಕು. ಹೆಲ್ಪ್ ಮಾಡ್ಬೋದು, ಅವ್ರು ಹೆಲ್ಪ್ ಮಾಡ್ದಂಗೆ ನೀನು ಅವ್ರಿಗೆ ಹೆಲ್ಪ್ ಮಾಡಬೇಕು. ಅವಾಗನೇ ಫ್ರೆಂಡ್ಶಿಪ್ಪು ಕರೆಕ್ಟಾಗಿರುತ್ತೆ, ಚೆನ್ನಾಗಿ ಹೋಗುತ್ತೆ ಮುಂದೆ. ನೀನು ಎಷ್ಟು ವರ್ಷ ಆದ್ರೂ ಒಟ್ಟಿಗಿರ್ತೀರಿ. ಬರೀ ಅವನು ಒಬ್ಬನೇ ಮಾಡಬೇಕು. ಬೈ ಮಿಸ್ಟೇಕ್ ಮಾಡಿ ಬರೋಗಿಲ್ಲ. ನನ್ನ ಫ್ರೆಂಡ್ ಅಂತ ಅವ್ನು ಮಾಡ್ದಾನ, ನೀನು ಒಂದೇ ಒಂದು ಚೂರು 0.001% ಯಾರು ನೀನೇ ನಿನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಯಾರು ಕೊಡ್ತಾನೆ. ಬರೀ ಬೇರೆ ಮೇಲೆ ಡಿಪೆಂಡ್ ಆಗಬಾರ್ದು. ಅವನಿಗೂ ಫ್ಯಾಮಿಲೀಸ್ ಇರ್ತಾರೆ, ರಿಲೇಷನ್ಸ್ ಇರ್ತಾರೆ, ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅವನು ಫ್ಯೂಚರ್ ಬಿಲ್ಡ್ ಮಾಡಬೇಕು. ನಿನ್ನ ಮೇಲೆ ನೀನೇ ಫೋಕಸ್ ಮಾಡಬೇಕು ಹೊರತು ಬೇರೆಯವ್ರು ಯಾರು ಬರಲ್ಲ ಲಾಸ್ಟ್ ಕೊನೆವರೆಗೂ. ಸೊ ಜಂಗಲಲ್ಲಿ ಎಲ್ಲ ಪ್ರಾಣಿಗಳಿರ್ತವೆ. ವುಲ್ಫ್ ಥರ ಇರ್ಬೇಕು ನೀನು ಯಾವತ್ತಿದ್ರು. ಫ್ಯಾಮಿಲಿಗೆ ಏನೇ ಪ್ರಾಬ್ಲಮ್ ಬಂದ್ರೂ ಫಸ್ಟ್ ಕೇರ್ ತಗೋಬೇಕಾಗಿರೋದು ನೀನೇ. ನಿನಗೇನು ಬೇಕು ಏನು ಬೇಡ ಅಂತ ಯೋಚನೆ ಮಾಡೋಕ್ಕಾಗಿರೋದು ನೀನೇ. ಅಮೌಂಟ್ನ ಹೆಂಗೆ ಮಾಡ್ಬೇಕಂತ ಯೋಚನೆ ಮಾಡೋಕ್ಕಾಗಿರೋದು ನೀನೇ. ಎಲ್ಲ ಉತ್ತರನೂ ನಿನ್ನಲ್ಲೇ ಇರುತ್ತೆ, ನಿನ್ನ ಕಣ್ಣಲ್ಲೇ ಇರುತ್ತೆ, ನಿನ್ನ ಮನಸ್ಸು ಗೊತ್ತಿರುತ್ತೆ. ಅದನ್ನ ಕೂತ್ಕೊಂಡು ಒಂದು 2 ಮಿನಿಟ್ಸ್ ಯೋಚನೆ ಮಾಡು, ಆಟೋಮೆಟಿಕ್ ಗೊತ್ತಾಗುತ್ತೆ. ಒಂದು ಸರ್ಟೆನ್ ಟೈಮ್ವರೆಗೂ ಅಷ್ಟೇ ನಿನ್ನ ಜೊತೆ ಎಲ್ಲರೂ ಇರ್ತಾರೆ ಮಗ. ಲಾಸ್ಟಲ್ಲಿ ಉಳಿಯೋದು ನೀನು ಒಬ್ಬನೇ. ಇವಾಗ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ, ರಿಲೇಷನಲ್ಲಿ ದೂರನೇ ಇಟ್ಬಿಡು. ರಿಲೇಷನ್ ಅಲ್ಲ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ. ಫ್ರೆಂಡ್ಸ್ ಅಂದರೆ ಅವ್ನ ಲೈಫ್ ಬಿಲ್ಡ್ ಮಾಡೋಕಲ್ಲ ಮಗ, ಅವನದು ಫ್ಯೂಚರ್ ನೋಡೋಕಲ್ಲ. ಅವನು ನಿನ್ನ ಪೀಕಲ್ಲಿ ಎಷ್ಟು ಲಾಸ್ಟ್ ಮೂಮೆಂಟ್ ನೀನು ಡೆಡ್ ಆ ಟೈಮಿಗೆ ಬರ್ತಾನಿಲ್ಲ ಅನ್ನಲ್ಲ. ನೀನು ಬಿಲ್ಡ್ ಮಾಡೋಕಲ್ಲ ಮಗ. ನೀನು ಏನು ಮುಂದೆ ಯೋಚನೆ ಮಾಡೋಕ್ಕಂತ ಯಾರೂ ಸಪೋರ್ಟ್ ಮಾಡಲ್ಲ. ನೀನು ಲಾಸ್ಟಲ್ಲಿ ಹೊರಗೆ ಹೋಗಿ ಹೆಂಗೆ ಅಮೌಂಟ್ನ ವೇಸ್ಟ್ ಮಾಡುವಂತ ಕೇಳು. ಎಲ್ಲರೂ ಬಿಡ್ತಾರೆ, ಹಿಂಗೆ ಮಾಡಬೇಕು, ಇಲ್ಲಿ ಬಾ, ಇಲ್ಲಿಗೆ ಹೋಗಮ್ಮ ಅಂತ ಎಲ್ಲರೂ ಹೇಳ್ತಾರೆ. ಒಂದು 10 ರೂಪೀಸ್ 10 ರೂಪಾಯಿ ಅಷ್ಟೇ ನೀನು ಒಬ್ಬರು ಕೇಳು, ಯಾರು ಕೈ ಹಿಂಗಿದ್ದಿದ್ದು ಹಿಂಗಾಗ್ಬಿಡ್ತೈತೆ. ಕೊಡು ಮಗ, ನನ್ನ ಹತ್ರನೇ ಇಲ್ಲ ಅಂತ ಅಂತಾರೆ. ಅದಕ್ಕೆ ಥಿಂಕ್ ಮಾಡೋಕೆ ಮಗ. ನಿಂಗೆ ಹಸು ಆಯ್ತಂದರೆ ಬೇಕಾಗಿರೋದು ಮನಿ. ನಿನ್ಗೆ ಯಾರು ಸಪೋರ್ಟ್ ಯಾರು ಬರೋಲ್ಲ. ಫೋನ್ ಮಾಡ್ತಿದ್ರೆ ಸ್ವಿಚ್ ಆಫ್ ಆಗುತ್ತೆ ಹೊರತು ಪೇ ಆಗಲ್ಲ.
ಫೋನ್ನ ಮತ್ತೆ ರಿಂಗ್ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇವ್ರು ಫೋನ್ ಮಾಡಿರೋದು ಪರ್ಟಿಕ್ಯುಲರ್ ಆಗಿ ಈ ವಿಷಯಕ್ಕೆ ಅಂತಾನೆ. ಅದಕ್ಕೆ ಅವ್ರು ಫೋನ್ ಎತ್ತಕೊಳ್ಳಲ್ಲ, ನಿನ್ನ ಫೋನ್ನ ಬ್ಲಾಕ್ ಆಗಿ ಬಿಸಾಕ್ತಾರೆ. ಇಲ್ಲಿ ಇನ್ ಕೇಳಿ ಅನ್ಕೊಂಡಿದ್ದೀರ ನಮ್ಮ ಫ್ರೆಂಡ್ಸ್ ನಮ್ಮ ರಿಲೇಷನ್ ಇದಾರಂತ, ಅವರೇ ಮಾಡೋದು. ಇನ್ನೊಂದು ಏನಂದ್ರೆ ಮನಿಗೋಸ್ಕರ ಸ್ವಂತ ರಿಲೇಷನ್, ನಾನು ಹೇಳ್ತಿರೋದು ಕಸಿನ್ಸ್ ಅಲ್ಲಪ್ಪ, ರೀ ಒಟ್ಟಿಗೆ ಬಂದಿರ್ತಾರಲ್ಲ ನಮ್ಮ ರಿಲೇಷನ್, ಅಂಥವ್ರು ನೋಡಿ ಹೇಳ್ತಿರೋದು. ಸಡನ್ನಾಗಿ ಬ್ರದರ್ಗೆ ಅಮೌಂಟ್ ಬೇಕಂತ ಕೇಳಿದ್ರೆ 20 ಲಕ್ಷ ಬೇಕಂದ್ರೆ ಅದ್ರ ಬಡ್ಡಿ ಕೇಳ್ತಾರೆ. ಸ್ವಂತ ಬ್ರದರ್ಗೆ ಕೆಲಸದಾಗೆಲ್ಲ ಫೋನ್ ಮಾಡಿ ಕರೀತಾರೆ, ಬನ್ನಿ ಹೆಲ್ಪ್ ಮಾಡಿ ಅಂತ. ಎಲ್ಲ ಆದಮೇಲೆ ಎಮರ್ಜೆನ್ಸಿ ಬೇಕು, ನಮ್ಮ ಅಕ್ಕ ಇದ್ದಾರೆ ಅಂತ ಹೋಗಿ ಕೇಳಿದ್ರೆ ಅಮೌಂಟ್ ಕೊಡೋದಲ್ಲ, ಫಸ್ಟ್ ತಿಂಗಳ ಬಡ್ಡಿ ಕಟ್ತೀಯ ಅಂತ ಕರೆಕ್ಟಾಗಿ ಕಂಪಲ್ಸರಿ. ಎಲ್ಲ ಆದಮೇಲೆ ನಮ್ಮ ಅಕ್ಕ ಸುಮ್ಮನೆ ಹೇಳಿರ್ತಾರೆ, ಆಮೇಲೆ ಕೇಳಲ್ಲ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಬಟ್ ಪ್ರಾಕ್ಟಿಕಲಾಗಿ ಬಡ್ಡಿ ಬಡ್ಡಿ ಬಡ್ಡಿಯಾಗಿ ಇಸ್ಕೊತಾರೆ ಮಗ. ಒಂಚೂರು ಒಂದು ಅಮೌಂಟ್ ಇಷ್ಟೈತಿ ಇಷ್ಟು ಕೊಡಲೇಬೇಕಷ್ಟೇ, ಕೊಟ್ಟಿಲ್ಲ ಅಂದರೆ ಬಿಡೋದ. ಇಂಥ ರಿಲೇಷನ್ ಇದ್ದಾರೆ. ಎಲ್ಲರ ಮುಂದೆ ರಿಲೇಷನ್, ಜಗತ್ ಮುಂದೆ ಇರಲ್ಲ, ನಾನು ನಿಮ್ಮವರಪ್ಪ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಅಂತಾರೆ. ಬಟ್ ಯಾರು ಬರಲ್ಲ ಮಗ, ಯಾರು ಬರಲ್ಲ. ಒಬ್ಬನೇ ನಿಂತಿರ್ಬೇಕು. ಸರ್ಟನ್ ಟೈಮ್ವರೆಗೂ ಎಲ್ಲರೂ ನಿಂತಿರ್ತಾರೆ ಅಷ್ಟೇ. ಒಂದು ಟೈಮ್ ಇಲ್ಲೋರ್ಗು ಬರ್ಬೇಕಂದ್ರೆ ಲಾಸ್ಟಲ್ಲಿ ನೀನೊಬ್ಬನೇ ನಿಂದಿರೋದು. ಈ ಲಕ್ಸುರಿ ಲೈಫು, ಕಾರು, ಮನಿ ಇವೆಲ್ಲ ಬೇಕಂದ್ರೆ ಮಗ ನೀನು ಫಸ್ಟು ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ಬಾರ್ದು, ಸೆಲ್ಫ್ ಡಿಪೆಂಡೆಡ್ ಆಗಿರ್ಬೇಕು. ಅವಾಗನೇ ಇವೆಲ್ಲ ಸಿಗುತ್ತೆ, ಆರಾಮ್ ಜಾಲಿಯಾಗಿರ್ತೀವಿ. ಒಬ್ರ ಮೇಲೆ ಎಷ್ಟಂತ ಡಿಪೆಂಡ್ ಆಗಿರ್ಬೇಕು ಮಗ, ಯಾರು ಬರಲ್ಲ ಮಗ. ಇವಾಗ ಒಂದು ಕಡೆ ಒಂದು ಟೈಪ್ ಆಫ್ ಯೋಚನೆ ಮಾಡಿದ್ರೆ ನಿನ್ನ ಹತ್ರ ಒಂದು ಸ್ಯಾಲ್ರಿ ಬರ್ತಿರುತ್ತೆ 1 ಲ್ಯಾಕ್ ಅಂತ. ಸಡನ್ಲಿ ನೀನು ಅಮೌಂಟ್ ಬೇಕಿರೋದು ಕೇಳಿದಾಗ ಅವರು ನೀನು ಯೋಚನೆ ಮಾಡ್ತಾರೆ, ಮಂತ್ಲಿ ಸ್ಯಾಲ್ರಿ ಗಳಿಸ್ತಿದ್ದಾನಪ್ಪ, ಕೊಡೋಣ ಮತ್ತೆ ರಿಟರ್ನ್ ಮಾಡ್ತಾನಂತೆ. ಇನ್ನು ಅನ್ನೋದರ ಪಾರ್ಟಾಗಿ ಯೋಚನೆ ಮಾಡಿದ್ರೆ ನಿನ್ನ ಹತ್ರ ₹1 ಇಲ್ಲ, ಫುಲ್ಲು ಬರ್ಡನ್, ಪ್ರೆಷರ್ ಆಗ್ಬಿಡುತ್ತೆ. ಅಮೌಂಟ್ ಬೇಕೇ ಬೇಕು. ಏನು ಬೇಡಪ್ಪ, ಲಾಸ್ಟ್ ನಿಮ್ಮ ಫ್ಯಾಮಿಲಿಗೆ ಅರ್ಜೆಂಟ್ ಅಮೌಂಟ್ ಬೇಕಿರುತ್ತೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿರುತ್ತೆ. ಕೇಳಿದೆ ಅಂದರೆ 1 ಸಲ 2 ಸಲ 3 ಸಲ ಯೋಚನೆ ಮಾಡ್ತಾರೆ, 3 ಸತಿ ಯೋಚನೆ ಮಾಡ್ತಾರೆ, ಕೊಡ್ಲಾ ಬೇಡವಾ ಅಂತ. ಮತ್ತೆ ರಿಟರ್ನ್ ಮಾಡ್ತಾನೆ ಇಲ್ವಾ, ವಿತ್ GST ಅಂದರೆ ಬಡ್ಡಿ ಪ್ರಕಾರ ಕೊಡ್ತಾನೆ ಇಲ್ವಾ ಅಂತ. ಇಂಥ ಮಕ್ಕಳು ಇವಾಗ ಜೊತೆಗಿದ್ದಾರೆ. ಇಂಥವ್ರ ಜೊತೆ ಇದ್ದೀನ ಅಂತ ಯೋಚನೆ ಮಾಡೋ ಬದಲು ಸಿಂಪಲಾಗಿ ಮಗ ಮನಿ ಮಾಡೋಕಲ್ಲ ಮಗ, ನಿನಗೆ ಬೇಕಲ್ಲ ಮಗ. ಏನಾಗಿಲ್ಲ ಅಂದ್ರೆ ಲಾಸ್ಟ್ ಹೆಲ್ತ್ಗೆ ನಿಂಗೆ ಬೇಕಲ್ಲ ಮಗ. ಮನಿ ಇತ್ತಂದರೆ ಹೆಲ್ತ್ ಚೆನ್ನಾಗಿರುತ್ತೆ. ಹೆಲ್ತ್ ಚೆನ್ನಾಗಿದ್ಬಿಟ್ಟು ಮನಿ ಇಲ್ಲ ಅಂದರೆ ನೀನು ಇದ್ದಿದ್ದೇ ವೇಸ್ಟ್ ಮಗ. ಸೊ ಲಾಸ್ಟಲ್ಲಿ ಹೇಳ್ಬೇಕಂದ್ರೆ ಮನಿ ಮಾಡಬೇಕು ಮಗ.